ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ಸಂಡೇ ಅಲ್ವಲ್ಲ, ಸಂಡೇ ಆಗಿರೋದಕ್ಕೆ ಏನೋ ಸ್ಪೆಷಲ್ ಇತ್ತು. ಇವತ್ತು ಮಂಡೇ ಅಲ್ವಾ, ಅದರಿಂದ ಇವತ್ತು ಸಿಂಪಲ್ಲಾಗಿ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ತುಂಬ ಹಳೆ ಕಾಲದಲ್ಲಿ ಇದೇ ಥರ ಮಾಡ್ತಾಯಿದ್ರು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ. ಅಮ್ಮ ಹೇಳ್ಕೊಟ್ಟಿರೋದು ಇದು. ಫಸ್ಟ್ ಟೈಮ್ ನೀವು ಮಾಡಿ ನೋಡಿ, ತುಂಬ ಅಂದರೆ ತುಂಬ ಇಷ್ಟ ಬೀಳ್ತಾರೆ. ಮನೆಯಲ್ಲೂ ಅಷ್ಟೇ ತುಂಬಾ ಇಷ್ಟ ಬಿದ್ದು ತಿಂತಾರೆ. ಇವಾಗ ಹೊಸ ಹುಣ್ಸೆಹಣ್ಣು ಬಂದಿರುತ್ತಲ್ವ, ಅದರಿಂದ ಇಲ್ಲಿ ನಾನು ಪ್ಯಾನ್ಗೆ ಕಡಲೆಬೀಜ ಒಂದು ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ. ಇದನ್ನೇ ಮೇಯ್ನ್ ಹುರ್ಕೊಳ್ಬೇಕು. ಹುರ್ಕೊಂಡ್ರೇ ಟೇಸ್ಟ್ ಕೊಡೋದು. ಯಾಕಂದರೆ ಮೇಯ್ನ್ ಇದರಲ್ಲಿ ಈ ಗೊಜ್ಜಲ್ಲಿ ಮೇಯ್ನ್ ಐಟಮ್ ಅಂದರೆ ಇದೆ ಜೀರಿಗೆ, ಮೆಂತ್ಯ, ಕಡಲೆಬೀಜನ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ತಿಂದಾಗೆ ಗೊತ್ತಾಗೋದು ಫ್ರೆಂಡ್ಸ್. ಯಾಕಂದರೆ ಇದು ತುಂಬ ಎಷ್ಟು ದಿನ ಇಕ್ಕಿದ್ರೂ ಕೆಡಲ್ಲ. ಆರಾಮಾಗಿ ನೀವು ಎಲ್ಲನ ಟ್ರಾವೆಲ್ ಮಾಡುವಾಗ ಸಾಂಬಾರು ಎಲ್ಲೂ ನಿಮ್ಗೆ ಸೆಟ್ ಆಗಿಲ್ಲ ಅಂದರೆ ರೈಸ್ ಎಲ್ಲ ಕಡೆ ಸಿಗುತ್ತಲ್ವ, ಆಗ ಈ ಥರ ನೀವು ಗೊಜ್ಜು ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ಎಷ್ಟು ದಿನ ಆದರೂ ಚೆನ್ನಾಗಿರುತ್ತೆ. ಆರಾಮಾಗಿ ನೀವು ಟ್ರಾವೆಲ್ ಮಾಡೋದಾಗೂ ಅಷ್ಟೇ, ಎಲ್ಲ ಟ್ರಿಪ್ ಹೋದಾಗ ಈ ಥರ ರೈಸ್ ಮಾಡ್ಕೊಂಡು ಹೋಗ್ರಿ, ತುಂಬ ಇಷ್ಟ ಬಿಟ್ಟು ತಿಂತಾರೆ. ಇಲ್ಲಿ ಜೀರಿಗೆ, ಮೆಂತ್ಯ, ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಸಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಫಸ್ಟ್ ಯಾಕಪ್ಪ ಇದನ್ನು ಹಾಕ್ಕೊಂಡೆ ಅಂದರೆ, ಇದನ್ನು ಫಸ್ಟು ಫ್ರೈ ಮಾಡ್ಕೊಂಡು ತೊಗೊಂಬಿಡ್ಬೇಕು ನಾವು ಸೈಡ್ಗೆ. ಮಧ್ಯದಲ್ಲಿ ನಾವು ಸಾಸಿವೆ ಹಾಕಿದ ತಕ್ಷಣ ಹಾಕ್ತೀವಿ ಅಂದರೆ ತುಂಬ ಸೀದೋಗಿರುತ್ತೆ ಫ್ರೆಂಡ್ಸ್. ತಿನ್ನೋವಾಗ ಸೀದೋಗಿರೋದೇ ಸಿಗುತ್ತೆ, ಕಡಲೆಬೀಜ ಟೇಸ್ಟ್ ಕೊಡೋಲ್ಲ. ಅದರಿಂದ ಫಸ್ಟೇ ನಾವು ಫ್ರೈ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಬಿಟ್ಟಿದ್ದೀನಿ. ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಇರಲಿಲ್ಲ, ಅದರಿಂದ ನಾನು ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಪ್ಷನಲ್, ನಿಮಗೆ ಒಣಗಿದ ಮೆಣಸಿನ್ಕಾಯಿ ಆಗಲಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಆದರೆ ಇನ್ನೂ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಆರಾಮಾಗಿ ಇದು ಮೇಯ್ನ್ ಏನಪ್ಪ ಅಂದರೆ ಖಾರ ಜಾಸ್ತಿ ಹಾಕಬೇಕು. ಯಾಕಂದರೆ ಹುಳಿ ಇರುತ್ತಲ್ಲ, ಹುಳಿ ನೀವು ಎಷ್ಟೇ ಖಾರ ಹಾಕಿದ್ರೂ ಗೊತ್ತಾಗಲ್ಲ. ಅದರಿಂದ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಂಗಂತ ತೀರಾ ಖಾರ ಅಲ್ಲ, ನಿಮ್ಮ ಮನೇಲಿ ಹೆಂಗೆ ತಿಂತೀರೋ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಕಡಲೆಬೇಳೆ, ಸಾಸಿವೆ, ಎಣ್ಣೆ ಎಲ್ಲ ಆಯ್ತಲ್ವ. ಈರುಳ್ಳಿ, ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಅರ್ಧ ಗಂಟೆ ಮುಂಚೆನೇ ಹುಣಸೆಹಣ್ಣ ಕಿವುಚಿಕ್ಕೊಂಡಿದ್ದೆ, ನೆನೆಸಿ ಕಿವುಚಿಕ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ಕೊಂಬಿಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ನೀರು ಇರಬಾರ್ದು, ಹಂಗಂತ ಗಟ್ಟಿನೂ ಇರಬಾರ್ದು ಫ್ರೆಂಡ್ಸ್. ಮೀಡಿಯಮ್ ಆಗಿರಬೇಕು ಗೊಜ್ಜದು. ಆವಾಗೇ ನಿಮಗೆ ಕರೆಕ್ಟ್ಗೆ ಆ ಚಿತ್ರಾನ್ನ ಹದ ಬರೋದು. ಇದು ಫಸ್ಟ್ ಟೈಮ್ ಮಾಡಿದಾಗ ನಿಮಗೆ ಒಂಥರ ಕಷ್ಟ ಅನಿಸುತ್ತೇನೋ. ಜಾಸ್ತಿ ನೀರು ಹಾಕ್ಬೇಡಿ, ಏನೇ ಮಾಡಿರಿ ಹುಣ್ಸೆಹಣ್ಣಿಗೆ ಜಾಸ್ತಿ ನೀರು ಹಾಕ್ಬಿಡ್ರಿ, ಗಟ್ಟಿಗೆ ಕಲಿಸ್ಕೊಳ್ರಿ. ಈಗ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ, ನೆಕ್ಸ್ಟ್ ನನಗೆ ನೀವು ಕಮೆಂಟ್ ಹಾಕ್ತೀರಾ. ತುಂಬ ಚೆನ್ನಾಗಿ ಬಂದಿತ್ತು, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ. ಯಾಕಂದರೆ ಲೆಮನ್ ಚಿತ್ರಾನ್ನ ಎಲ್ಲರ ಮೇಲೆ ಮಾಡ್ತೀವಲ್ವ, ಇದೊಂಥರ ಡಿಫ್ರೆಂಟ್. ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಕಡಲೆ ಬೀಜ, ಜೀರಿಗೆ, ಮೆಂತ್ಯ ರುಬ್ಬಿಕೊಂಡಿದ್ನಲ್ವ, ಅದನ್ನೇ ಇಲ್ಲಿ ಹಾಕ್ಕೊಂಬಿಡ್ಬೇಕು. ಒಂದು ಹಸಿ ವಾಸನೆ ಹೋಗೋವರೆಗೂ ಹುಣ್ಸೆಹಣ್ಣನ್ನ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ, ಒಂದು 5 ನಿಮಿಷಕ್ಕೆ ಇಳಿಸ್ತೀವಿ ಅಂದಾಗ ಈ ಪೌಡ್ರ್ ಆ್ಯಡ್ ಮಾಡ್ಕೊಳ್ಬೇಕು. ಈ ಪೌಡ್ರ್ ಆ್ಯಡ್ ಮಾಡಿಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಹೊತ್ತಷ್ಟೇ. ಆ ಎಣ್ಣೆ ಬಿಟ್ಕೊಂಡಿದೆ ಅಂತ ಗೊತ್ತಾಗುತ್ತಲ್ವ, ಆವಾಗ ನೀವು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ತಿಂದಾಗೆ ಗೊತ್ತಾಗೋದು. ಯಾಕಂದರೆ ಕೆಲವ್ರಿಗೆ ಈ ಹಾಸ್ಟ್ಲಲ್ಲಿ ಇರ್ತಾರೆ ಮಕ್ಕಳು, ಕೆಲವ್ರಿಗೆ ಮನೆಯದು ತಿನ್ನಬೇಕು ಅಂತ ಅನ್ಸುತ್ತಲ್ವ, ಆ ಥರ ಟೈಮಲ್ಲಿ ಈ ಥರ ಗೊಜ್ಜು ಮಾಡಿಬಿಟ್ಟು ಕೊಡಿ ನೀವು. ಇದು ಎಷ್ಟು ದಿನ ಇಕ್ಕಿದ್ರೂ ಕೆಡಲ್ಲ. ಯಾಕಂದರೆ ನಾವು ನೀರೆಲ್ಲೂ ಆ್ಯಡ್ ಮಾಡಿಲ್ವಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಅಷ್ಟು ನೀರು ಹಾಕಿಲ್ವಲ್ಲ ಮಧ್ಯದಲ್ಲಿ, ಬರೀ ಹುಣ್ಸೆಹಣ್ಣು ಗೊಜ್ಜು ಮಾತ್ರ ಹಾಕಿರೋದು, ಎಲ್ಲೂ ನಾವು ನೀರು ಆ್ಯಡ್ ಮಾಡಿಲ್ಲ. ನೀರು ಸೋಕಿಲ್ಲ ಅಂದರೆ ನೀವು ಎಷ್ಟು ದಿನ ಆದರೂ ಇದನ್ನು ಸ್ಟೋರ್ ಮಾಡಿ ಇಕ್ಕೋಬೋದು, ಏನೂ ಆಗೋಲ್ಲ. ಅನ್ನ ಸ್ವಲ್ಪ ಬಿಸಿ ಬಿಸಿ ಅನ್ನ ಕಲಿಸ್ಬೇಡ್ರಿ ಯಾವತ್ತೇ ಆಗಲಿ ಚಿತ್ರಾನ್ನಕ್ಕೆ. ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ಹಾಕಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವೆಲ್ಲ ಟ್ರಾವೆಲ್ ಮಾಡ್ತಾಯಿದ್ದೀರಾ, ದೇವಸ್ಥಾನಕ್ಕೆಲ್ಲ ಹೋಗ್ತಾಯಿದ್ದೀರ ಅಂದರೆ ಈ ಥರ ಮಾಡ್ಕೊಂಡೋಗಿ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ತುಂಬ ಇದನ್ನು ಮಾಡ್ತಾಯಿದ್ರು. ನನಗಂತೂ ಫೇವ್ರೆಟ್ ಚಿತ್ರಾನ್ನ ಅನ್ಬೋದು. ಇವಾಗ ಹೊಸ ಹುಣ್ಸೆಹಣ್ಣು ಬಂದಿರುತ್ತೆ, ಆ ಹುಣ್ಸೆಹಣ್ಣಲ್ಲಿ ಮಾಡಿರೋದು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.